ಪರಿಶುದ್ಧನಾದ ಯೇಸುವಿನ ದಿವ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಈ ಸತ್ಯವೇದ ಅಧ್ಯಯನ ಕಾರ್ಯಕ್ರಮದಲ್ಲಿ ನಾವು ಆದಿಕಾಂಡ ಮತ್ತು ಮತ್ತಾಯನ ಸುವಾರ್ತೆ ಈ ಎರಡು ಪುಸ್ತಕಗಳ ಅಧ್ಯಯನವನ್ನು ಪೂರ್ಣಗೊಳಿಸಿ ಈಗ ಮೂರನೆಯ ಪುಸ್ತಕ ವಿಮೋಚನಾ ಕಾಂಡದ ಅಧ್ಯಯನವನ್ನು ಪ್ರಾರಂಭಿಸಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ಕಾರ್ಯಕ್ರಮದಲ್ಲಿ ನಾವು ವಿಮೋಚನಾ ಕಾಂಡ ಪುಸ್ತಕದ ಕಾಲಮಾನ ಹಾಗೂ ಯೋಸೇಫನ ನಂತರ ಬಂದ ಅರಸರುಗಳ ಬಗ್ಗೆ ಇತಿಹಾಸದ ವಿವರಣೆಯನ್ನು ತಿಳಿದುಕೊಂಡೆವು. ಐಗುಪ್ತಕ್ಕೆ ಹೋದವರು ಯಾಕೋಬನ ಕುಟುಂಬದ ಕೇವಲ 70 ಮಂದಿ, ಆದರೆ ಅಲ್ಲಿಂದ ಹೊರಬಂದವರು ಸುಮಾರು 21 ಲಕ್ಷ ಎಂಬುದು ಎಷ್ಟು ಅದ್ಭುತವಲ್ಲವೇ? ಇದರೊಂದಿಗೆ ಪಂಚಗ್ರಂಥದಲ್ಲಿ ಕಂಡುಬರುವ ಪ್ರಮುಖ ವ್ಯಕ್ತಿಯಾದ ಮೋಶೆಯ ಜೀವಿತದಲ್ಲಿ 3 ಭಾಗಗಳನ್ನು ವಿಭಾಗಿಸಿಕೊಂಡೆವು. ನಾವು ವಿಮೋಚನಾ ಕಾಂಡದ ಪುಸ್ತಕದ ಒಟ್ಟು 40 ಅಧ್ಯಾಯಗಳ ಪೂರ್ಣ ಚಿತ್ರಣವನ್ನು 5 ಭಾಗಗಳಾಗಿ ವಿಭಾಗಿಸಿಕೊಂಡೆವು. ನಾವು ಮತ್ತೆ ಪಾಪವೆಂಬ ದಾಸತ್ವದ ನೊಗದಲ್ಲಿ ಸಿಕ್ಕಿಕೊಳ್ಳದೆ ಪೂರ್ಣ ಸ್ವಾತಂತ್ರ್ಯದಲ್ಲಿ ಜೀವಿಸುವಂತೆ ಕರ್ತನು ಈಗ ನಮಗೆ ಹೇಳಬಯಸುವುದನ್ನು ಕೇಳೋಣ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮಾರ್ಗವೂ ಸತ್ಯವೂ ಜೀವವೂ ಆಗಿರುವ ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಮೊದಲನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಐಗುಪ್ತದಲ್ಲಿ ಇಸ್ರಾಯೇಲರು ಹಾಗೂ 2 ಸ್ತ್ರೀಯರ ಶೂರ ಕಾರ್ಯ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ವಿಮೋಚನಾ ಕಾಂಡದ ಮೊದಲ ಕೆಲವು ವಚನಗಳು ಆದಿಕಾಂಡ ಪುಸ್ತಕದೊಂದಿಗೆ ಜೋಡಣೆಯಾಗಿವೆ. ಐಗುಪ್ತಕ್ಕೆ ಬಂದವರ ಪಟ್ಟಿ ಮೊದಲು ಕೊಡಲ್ಪಟ್ಟಿದೆ ಹಾಗೂ ಗತಿಸಿ ಹೋದ ವರ್ಷಗಳ ಚರಿತ್ರೆ ಸೂಕ್ಷ್ಮವಾಗಿ ಹೇಳಲ್ಪಟ್ಟಿದೆ. ವಿಮೋಚನಾ ಕಾಂಡ 1ನೇ ಅಧ್ಯಾಯ 7ನೇ ವಚನದಿಂದ ಆದಿಕಾಂಡದ ವೃತ್ತಾಂತ ಮುಂದುವರಿಸಲ್ಪಟ್ಟಿರುತ್ತದೆ. ನೋಡಿರಿ, ಈ ಪುಸ್ತಕದ ಮುಖ್ಯ ವಚನ 20ನೇ ಅಧ್ಯಾಯದ 2ನೇ ವಚನವಾಗಿರುತ್ತದೆ. ಅಲ್ಲಿ ಹೀಗೆ ಬರೆದದೆ, ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನು ಎಂಬ ನಿನ್ನ ದೇವರು ನಾನೇ ಎಂಬುದಾಗಿ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಾ ಕಾಂಡ ಪುಸ್ತಕ 1ನೇ ಅಧ್ಯಾಯ ಪ್ರಾರಂಭದ 6 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಐಗುಪ್ತ ದೇಶಕ್ಕೆ ಬಂದ ಇಸ್ರಾಯೇಲನ ಮಕ್ಕಳ ಹೆಸರುಗಳು: ರೂಬೇನ್, ಸಿಮೆಯೋನ್, ಲೇವಿ, ಯಹೂದ, ಇಸ್ಸಾಕಾರ್, ಜಬುಲೂನ್, ಬೆನ್ಯಾಮೀನ್, ದಾನ್, ನಫ್ತಾಲಿ, ಗಾದ್, ಆಶೇರ್ ಎಂಬಿವುಗಳೇ. ಇವರೆಲ್ಲರೂ ತಮ್ಮ ತಮ್ಮ ಮನೆಯವರ ಕೂಡ ಯಾಕೋಬನ ಜೊತೆಯಲ್ಲಿ ಬಂದರು. ಯಾಕೋಬನಿಂದ ಹುಟ್ಟಿದವರೆಲ್ಲರೂ 70 ಮಂದಿ. ಯೋಸೇಫನು ಮೊದಲೇ ಐಗುಪ್ತ ದೇಶದಲ್ಲಿದ್ದನು. ಬಳಿಕ ಯೋಸೇಫನು, ಅವನ ಅಣ್ಣ ತಮ್ಮಂದಿರು, ಆ ಕಾಲದಲ್ಲಿದ್ದವರೆಲ್ಲರೂ ಗತಿಸಿ ಹೋದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ವಿಮೋಚನಾ ಕಾಂಡವು ಆದಿಕಾಂಡ ಪುಸ್ತಕದ ಮುಂದುವರಿಕೆ ಅಥವಾ ಮುಂದಿನ ಪ್ರಕರಣವಾಗಿದೆ. ನೋಡಿರಿ, ಆದಿಕಾಂಡ ಪುಸ್ತಕವು ಯೋಸೇಫನ ಮರಣದೊಂದಿಗೆ ಮುಗಿಯುತ್ತದೆ. ವಿಮೋಚನಾ ಕಾಂಡ ಪುಸ್ತಕ 1ನೇ ಅಧ್ಯಾಯ 6ನೇ ವಚನದಲ್ಲಿ ಯೋಸೇಫನು, ಅವನ ಅಣ್ಣ ತಮ್ಮಂದಿರು, ಆ ಕಾಲದಲ್ಲಿದ್ದವರೆಲ್ಲರೂ ಗತಿಸಿ ಹೋದರು ಎಂಬುದಾಗಿ ತಿಳಿಸುತ್ತದೆ. 3.5 ಶತಮಾನಗಳು ಈಗಾಗಲೇ ದಾಟಿ ಹೋಗಿರುತ್ತವೆ. ಇಸ್ರಾಯೇಲರು ವೃದ್ಧಿಯಾಗಿ ಹೆಚ್ಚುಕೊಂಡು ಐಗುಪ್ತದಲ್ಲಿ ದೊಡ್ಡ ಜನಾಂಗವಾಗುವುದೆಂದು ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯದಲ್ಲಿ ದೇವರು ತಾನೇ ಹೇಳಿದ್ದಾನೆ. ಈಗ ನಾವು ವಿಮೋಚನಾ ಕಾಂಡ ಪುಸ್ತಕ 1ನೇ ಅಧ್ಯಾಯ 7ನೇ ವಚನಕ್ಕೆ ಬರುವಾಗ ಈ ಪ್ರವಾದನೆಯು ನೆರವೇರಿದ್ದನ್ನು ನಾವು ನೋಡುತ್ತೇವೆ. ಆ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಆದರೆ ಇಸ್ರಾಯೇಲರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು, ಆ ದೇಶದಲ್ಲೆಲ್ಲ ತುಂಬಿಕೊಂಡರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅಲ್ಲಿ ಬಹಳವಾದ ಬದಲಾವಣೆ ಉಂಟಾಗಿತ್ತು. ನೋಡಿರಿ, ವಿಮೋಚನಾ ಕಾಂಡ ಪುಸ್ತಕ 1ನೇ ಅಧ್ಯಾಯ
8ನೇ ವಚನವನ್ನು ಓದುವಾಗ ಅಲ್ಲಿ ಬಹಳ ಬದಲಾವಣೆ ಆಗಿರುವುದನ್ನು ನಾವು ತಿಳಿಯಬಹುದು. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 1ನೇ ಅಧ್ಯಾಯ 8ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ತರುವಾಯ ಯೋಸೇಫನನ್ನು ಅರಿಯದ ಬೇರೊಬ್ಬ ಅರಸನು ಐಗುಪ್ತ ದೇಶದ ಆಳಿಕೆಗೆ ಬಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಯೋಸೇಫನ ಕುರಿತಾಗಿ ಕೇಳದೇ ಇದ್ದ ಹೊಸ ಫರೋಹನು ಐಗುಪ್ತದ ಸಿಂಹಾಸನವನ್ನೇರಿದ್ದನು. ಬಹುಶಃ ಕುರುಬರಾಜರಾದ ಹಿಕ್ಸೋಸ್ ವಂಶದವರು ಓಡಿಸಲ್ಪಟ್ಟು ಐಗುಪ್ತ ರಾಜವಂಶದವರೇ ಪುನಃ ಆಳ್ವಿಕೆಗೆ ಬಂದಿರಬಹುದು. ಈ ಹೊಸ ಅರಸನಿಗೆ ಯೋಸೇಫನ ವಿಚಾರವೇ ಗೊತ್ತಿರಲಿಲ್ಲ. ಆದ್ದರಿಂದ ಅವನ ವಂಶದವರ ಕುರಿತು ಯಾವ ಋಣಭಾರವೂ ಅವನಲ್ಲಿ ಇರಲಿಲ್ಲ. ವಿಮೋಚನಕಾಂಡ ಪುಸ್ತಕ 1ನೇ ಅಧ್ಯಾಯ 8ನೇ ವಚನದಿಂದ ನಾವು ಒಂದು ವಿಶೇಷ ಪಾಠವನ್ನು ಕಲಿಯಬೇಕಾಗಿದೆ. ನೋಡಿರಿ, ಮಕ್ಕಳ ಮಧ್ಯೆ ಕೆಲಸ ಮಾಡುವ ಸಂಸ್ಥೆಗಳು ಇದನ್ನು ಯಾಕೆ ಉಪಯೋಗಿಸುವುದಿಲ್ಲವೆಂದು ನಾನು ಬಹಳ ಆಶ್ಚರ್ಯಪಡುತ್ತೇನೆ. ಪ್ರತಿಯೊಂದು ತಲೆಮಾರಿನವರೆಗೂ ದೇವರ ವಾಕ್ಯವನ್ನು ಕಲಿಸಬೇಕಾದ ಜವಾಬ್ದಾರಿ ನಮಗಿರುತ್ತದೆ. ನಾವು ಕಲಿಸಲು ಒಂದು ವೇಳೆ ಅಲಕ್ಷ್ಯ ಮಾಡಿದರೆ ಕಡೆಗೆ ಅದು ಸಂಪೂರ್ಣವಾಗಿ ಮರೆತು ಹೋಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ಐಗುಪ್ತದಲ್ಲಿ ಯೋಸೇಫನನ್ನು ಅರಿಯದ ಒಬ್ಬ ರಾಜನು ಬಂದನು. ಯೇಸುಕ್ರಿಸ್ತನ ಕುರಿತಾಗಿ ಎಂದೂ ಕೇಳದೇ ಇರುವ ಹೊಸ ಜನಾಂಗದವರು ಹುಟ್ಟುತ್ತಾರೆ. ಅಲ್ಲಿಯೂ ಯೋಸೇಫನನ್ನು ಅರಿಯದ ಜನಾಂಗವೊಂದು ಹುಟ್ಟಿಕೊಂಡಿತು. ನೋಡಿರಿ, ಒಂದು ಕಾಲದಲ್ಲಿ ಯೋಸೇಫನು ಆ ದೇಶದ ಮಹಾವ್ಯಕ್ತಿಯಾಗಿದ್ದನು. ಅವನ ಮೃತದೇಹವನ್ನು ಕೂಡ ಅಲ್ಲಿಂದ ಕೊಂಡು ಹೋಗಲು ಆಗಲಿಲ್ಲ. ಹಿಂದಿನ ಫರೋಹನು ಇಸ್ರಾಯೇಲರ ಕಡೆಗೆ ದಯಾಭಾವವನ್ನು ತೋರಿಸಿದ ಹಾಗೆ ಹೊಸ ಫರೋಹ ರಾಜನು ತೋರಿಸಲಿಲ್ಲ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ವಿಮೋಚನಕಾಂಡ ಪುಸ್ತಕ 1ನೇ ಅಧ್ಯಾಯ 9ನೇ ಹಾಗೂ 10ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವನು ತನ್ನ ಜನರಿಗೆ, ಇಸ್ರಾಯೇಲರು ನಮ್ಮ ಅಧೀನದಲ್ಲಿರದಷ್ಟು ಬಹಳವಾಗಿಯೂ ಬಲವಾಗಿಯೂ ಇದ್ದಾರೆ. ನೋಡಿರಿ, ನಮಗೆ ಯುದ್ಧವೇನಾದರೂ ಸಂಭವಿಸಿದರೆ ಅವರು ನಮ್ಮ ಶತ್ರುಗಳೊಂದಿಗೆ ಕೂಡಿಕೊಂಡು ನಮಗೆ ವಿರೋಧವಾಗಿ ಕಾದಾಡಿ ದೇಶವನ್ನು ಬಿಟ್ಟು ಹೋದಾರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಸ್ರಾಯೇಲರು ಐಗುಪ್ತದ ವೈರಿಗಳೊಂದಿಗೆ ಸೇರಿಕೊಳ್ಳುವ ಸಾಧ್ಯತೆಯಿತ್ತು. ಫರೋಹನಿಗೆ ಗುಲಾಮರ ಅವಶ್ಯಕತೆ ಇದ್ದರೂ ಈ ಸಮಸ್ಯೆಗೆ ಸರಳವಾದ ಪರಿಹಾರವೇನೆಂದರೆ ಇಸ್ರಾಯೇಲರನ್ನು ಕಳುಹಿಸಿಬಿಡುವುದಾಗಿತ್ತು. ಆದರೆ ಅವರನ್ನು ಕಳಿಸಿಬಿಡುವ ಬದಲಾಗಿ ಫರೋಹನು ಈ ಸಮಸ್ಯೆಯ ಪರಿಹಾರಕ್ಕೆ ಲೋಕಜ್ಞಾನವನ್ನು ಉಪಯೋಗಿಸಲು ನಿರ್ಧರಿಸಿಕೊಂಡನು. ದಯಮಾಡಿ ಈಗ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 1ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆದ ಕಾರಣ ಅವನ ಜನರು ಇಸ್ರಾಯೇಲರನ್ನು ಬಿಟ್ಟಿ ಕೆಲಸದಿಂದ ಉಪದ್ರವಪಡಿಸುವುದಕ್ಕಾಗಿ ಬಿಟ್ಟಿ ಮಾಡಿಸುವ ಅಧಿಕಾರಿಗಳನ್ನು ಅವರ ಮೇಲೆ ಇಟ್ಟು ಫರೋಹನಿಗೆ ಪೀತೋಮ್, ರಾಮ್ಸೆಸ್ ಎಂಬ ಉಗ್ರಾಣ ಪಟ್ಟಣಗಳನ್ನು ಕಟ್ಟಿಸಿದರೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಇಸ್ರಾಯೇಲರು ಕಠಿಣ ಕೆಲಸ ಮಾಡುವಂತೆ ಬಲಾತ್ಕರಿಸಲ್ಪಟ್ಟರು. ನೋಡಿರಿ, ಅವರು ಪಿರಾಮಿಡ್ಗಳನ್ನು ಕಟ್ಟಲಿಲ್ಲ, ಯಾಕಂದರೆ ಅವುಗಳು ಅನೇಕ ವರ್ಷಗಳಿಂದ ಅಲ್ಲಿದ್ದವು. ಆದರೆ ಅವರನ್ನು ಉಗ್ರಾಣ ಪಟ್ಟಣಗಳನ್ನು ಕಟ್ಟುವುದಕ್ಕಾಗಿ ಉಪಯೋಗಿಸಲಾಯಿತು. ಪೀತೋಮ್ ಹಾಗೂ ರಾಮ್ಸೆಸ್ ಎಂಬ ಉಗ್ರಾಣ ಪಟ್ಟಣಗಳನ್ನು ಇಸ್ರಾಯೇಲರು ಕಟ್ಟಿದರು. ಆದರೆ ಪ್ರಿಯರೇ, ಅದನ್ನು ಕಟ್ಟಲು ಬೇಕಾದ ಇಟ್ಟಿಗೆಗಳನ್ನು ಇಸ್ರಾಯೇಲರೇ ಮಾಡಬೇಕಾಯಿತು. ನೋಡಿರಿ, ಫರೋಹನ ಹಿಂಸೆ ಹೆಚ್ಚಾದಂತೆ ಅವರು ಇಟ್ಟಿಗೆ ಕಟ್ಟಲು ಬೇಕಾದ ಹುಲ್ಲನ್ನು ತಾವೇ ಕೂಡಿಸಬೇಕಾಗಿ ಬಂತು. ಆದರೂ ದಿನಕ್ಕೆ ಮಾಡಬೇಕಾದ ಇಟ್ಟಿಗೆಯ ಲೆಕ್ಕದಲ್ಲಿ ಕಡಿಮೆಯಾಗಬಾರದಾಗಿತ್ತು. ಕರ್ತನಲ್ಲಿ ಪ್ರಿಯ ದೇವಜನರೇ, ದಯಮಾಡಿ ಗಮನಿಸಿರಿ. ಈ ರಾಮ್ಸೆಸ್ ನಗರದಿಂದ ತಂದಿದ್ದ ಒಂದು ಇಟ್ಟಿಗೆಯನ್ನು
ನಮ್ಮ ಅಧ್ಯಾಪಕರಾಗಿದ್ದ ಡಾಕ್ಟರ್ ಕೈಲ್ ಅವರು ಒಂದು ದಿನ ನಮ್ಮ ತರಗತಿಗೆ ತಂದಿದ್ದರು. ನೋಡಿರಿ, ಐಗುಪ್ತದಲ್ಲಿನ ಇಸ್ರಾಯೇಲರ ದಾಸತ್ವ ಹಾಗೂ ದುಡಿಮೆಗೆ ಬೇರೆ ಯಾವ ಪುರಾವೆಯೂ ಯಾವುದೂ ಇರಲಿಲ್ಲ. ಆ ಇಟ್ಟಿಗೆಯೇ ಸಾಕ್ಷಿಯಾಗಿತ್ತು. ಐಗುಪ್ತದಲ್ಲಿ ಇಸ್ರಾಯೇಲರು ಬಹು ಸಂಕಟದಲ್ಲಿ ಇದ್ದರೆಂಬುದಕ್ಕೆ ಯಾವ ಸಂಶಯವಿರಲಿಲ್ಲ. ಅವರ ಜೀವನವನ್ನು ಐಗುಪ್ತರು ಇನ್ನೂ ಕಠಿಣವಾಗುವಂತೆ ಮಾಡುತ್ತಲೇ ಇದ್ದರು. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸಿ ವಿಮೋಚನ ಕಾಂಡ ಪುಸ್ತಕ 1ನೇ ಅಧ್ಯಾಯ 12ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಐಗುಪ್ತರು ಅವರನ್ನು ಎಷ್ಟು ಉಪದ್ರವಪಡಿಸಿದರೂ ಅವರು ಅತ್ಯಧಿಕವಾಗಿ ಹೆಚ್ಚಿ ಹರಡಿಕೊಂಡದ್ದರಿಂದ ಐಗುಪ್ತರು ಇಸ್ರಾಯೇಲರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆಯುಳ್ಳವರಾದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲರಿಗೆ ಐಗುಪ್ತ ದೇಶದಲ್ಲಿ ಕಷ್ಟಕಾಲ ಬರುತ್ತದೆಂದು ದೇವರು ಈಗಾಗಲೇ ಅಬ್ರಹಾಮನಿಗೆ ತಿಳಿಸಿದ್ದನು. ಅದನ್ನು ನಾವು ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡುತ್ತೇವೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 13ನೇ ವಚನವನ್ನು ದಯಮಾಡಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಗ ಯೆಹೋವನು ಅವನಿಗೆ, ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದರೆ, ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗದಲ್ಲಿ 3 ಸಂಗತಿಗಳನ್ನು ಮುಂತಿಳಿಸಲಾಗಿದೆ. ಇಸ್ರಾಯೇಲರು ಅಪರಿಚಿತ ದೇಶದಲ್ಲಿ ಅಪರಿಚಿತರಾಗಿರುವರು. ಅವರು ಗುಲಾಮರಾಗಿ ಜೀವಿಸಬೇಕಾಗಿರುತ್ತದೆ. ಅವರಿಗೆ ಬಾಧೆಗಳು ಉಂಟಾಗುವವು. ಈ ಎಲ್ಲ ಸಂಗತಿಗಳು ಸತ್ಯವಾಗಿರುವುದನ್ನು ನಾವು ವಿಮೋಚನ ಕಾಂಡ ಪುಸ್ತಕದ ಮೊದಲು ಕೆಲವು ವಚನಗಳಲ್ಲಿಯೇ ಕಾಣುತ್ತೇವೆ. ಆದರೆ ಇಸ್ರಾಯೇಲರನ್ನು ಐಗುಪ್ತರು ಬಾಧೆಪಡಿಸಿದಷ್ಟು ಅವರು ಹೆಚ್ಚಾಗುತ್ತಲೇ ಹೋದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಮುಂದುವರೆದು ವಿಮೋಚನ ಕಾಂಡ ಪುಸ್ತಕ 1ನೇ ಅಧ್ಯಾಯ 13ರಿಂದ 15 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಐಗುಪ್ತರು ಇಸ್ರಾಯೇಲರ ಕೈಯಿಂದ ಕ್ರೂರವಾಗಿ ಸೇವೆ ಮಾಡಿಸಿಕೊಂಡು ಮಣ್ಣಿನ ಕೆಲಸದಲ್ಲಿಯೂ ಇಟ್ಟಿಗೆ ಮಾಡುವ ಕೆಲಸಗಳಲ್ಲಿಯೂ ವ್ಯವಸಾಯದ ಎಲ್ಲಾ ವಿಧವಾದ ಕೆಲಸದಲ್ಲಿಯೂ ಕಠಿಣವಾಗಿ ದುಡಿಸಿಕೊಂಡು ಅವರ ಜೀವಗಳನ್ನು ಬೇಸರಪಡಿಸಿದರು. ಅವರು ಅವರಿಂದ ಮಾಡಿಸಿದ ಎಲ್ಲಾ ಸೇವೆಯು ಬಹು ಕಠೋರವಾಗಿತ್ತು. ಇದಲ್ಲದೆ ಐಗುಪ್ತ ದೇಶದ ಅರಸನು ಶಿಫ್ರಾ, ಪೂಗ ಎಂಬ ಇಬ್ರಿಯರ ಸೂಲಗಿತ್ತಿಯರ ಸಂಗಡ ಮಾತಾಡಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ದಯಮಾಡಿ ಗಮನಿಸಿರಿ. ಐಗುಪ್ತರು ಇಸ್ರಾಯೇಲರನ್ನು ಗುಲಾಮರಾಗಿ ಮಾಡಿಕೊಂಡದ್ದಲ್ಲದೆ ಅವರನ್ನು ಬಹು ಕೆಟ್ಟದಾಗಿ ನಡೆಸಿಕೊಂಡರು. ಇಂಥ ಕಠಿಣ ಹಿಂಸೆಯನ್ನು ಅನುಭವಿಸಿದರೂ ದೇವರ ಆಶೀರ್ವಾದ ಅವರ ಮೇಲೆ ಇದ್ದದ್ದರಿಂದ ಅರಸನು ಅದನ್ನು ಗಮನಿಸಿ ಈ ಸಮಸ್ಯೆಯ ಪರಿಹಾರಕ್ಕಾಗಿ ಇಸ್ರಾಯೇಲರ ಸೂಲಗಿತ್ತಿಯರನ್ನು ಕರೆಸಿ ಮಾತನಾಡಿದನು. ಕರ್ತನಲ್ಲಿ ಪ್ರಿಯರೇ, ಈ 2 ಸ್ತ್ರೀಯರ ಹೆಸರಿನ ಅರ್ಥ ಬಹು ಆಸಕ್ತಿಕರವಾಗಿದೆ. ಶಿಫ್ರಾ ಅಂದರೆ ಸೌಂದರ್ಯ ಎಂದು ಹಾಗೂ ಪೂಗ ಅಂದರೆ ವೈಭವ ಎಂಬುದಾಗಿದೆ. ಪ್ರಿಯರೇ, ಐಗುಪ್ತ ಸ್ತ್ರೀಯರ ಚಿತ್ರಗಳನ್ನು ಇಲ್ಲವೇ ಚಿತ್ರಕಲೆಗಳನ್ನು ಎಲ್ಲಾದರೂ ನೋಡಿದ್ದೀರಾ? ಹೌದು, ಐಗುಪ್ತದ ಸ್ತ್ರೀಯರು ಸೌಂದರ್ಯ ಹಾಗೂ ವೈಭವಗಳಿಂದ ತುಂಬಿದ್ದರು. ಈ ಸ್ತ್ರೀಯರು ಕೂಡ ಐಗುಪ್ತದಲ್ಲಿ ಉನ್ನತ ಅಧಿಕಾರದಲ್ಲಿದ್ದಿರಬಹುದು ಹಾಗೂ ಹೆರಿಗೆಯ ವಿಭಾಗದ ದಾದಿಯರ ಮುಖ್ಯಸ್ಥರಾಗಿದ್ದಿರಬಹುದೆಂದು ನಾನು ನೆನೆಸುತ್ತೇನೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸಿ ವಿಮೋಚನ ಕಾಂಡ ಪುಸ್ತಕ 1ನೇ ಅಧ್ಯಾಯ 16ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಅವರಿಗೆ ನೀವು ಇಬ್ರಿಯ ಹೆಂಗಸರಿಗೆ ಹೆರಿಗೆ ಮಾಡಿಸುವಾಗ ಅವರು ಹೆರುವುದು ಗಂಡು ಮಗುವಾಗಿದ್ದರೆ ಕೊಲ್ಲಬೇಕು, ಹೆಣ್ಣಾಗಿದ್ದರೆ ಉಳಿಸಬೇಕು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಯೇಸುಕ್ರಿಸ್ತನ ವಂಶಾವಳಿಯನ್ನು ನಾಶಪಡಿಸಲು ಇದು ಸೈತಾನನದೊಂದು ಪ್ರಯತ್ನವಾಗಿತ್ತು.
ನೋಡಿರಿ, ಹಳೆಯ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಯವರೆಗೂ ಯೇಸುಕ್ರಿಸ್ತನ ಕಡೆಗೆ ಇರುವ ವಂಶಾವಳಿಯನ್ನು ನಾಶ ಮಾಡಲು ಸೈತಾನನು ಸತತ ಪ್ರಯತ್ನಿಸುತ್ತಲೇ ಇದ್ದದ್ದನ್ನು ನಾವು ಸತ್ಯವೇದದಲ್ಲಿ ಕಾಣುತ್ತೇವೆ. ಯಹೂದ್ಯರ ನಾಶಕ್ಕಾಗಿ ಅನೇಕ ಪ್ರಯತ್ನಗಳು ನಡೆದವು ಮತ್ತು ಯಹೂದ್ಯರ ಮೇಲಣ ವಿರೋಧವು ಜಗತ್ತಿನೆಲ್ಲೆಡೆ ವ್ಯಾಪಿಸಿರುವುದನ್ನು ನಾವು ಕಾಣುತ್ತೇವೆ. ಅದರ ಮೂಲ ಸೈತಾನನೇ ಆಗಿದ್ದು, ಯಾವ ದೇವಜನರಿಗೂ ಇದರಲ್ಲಿ ಪಾಲಿರಬಾರದು ಎಂಬುದೇ ಅವನ ಉದ್ದೇಶವಾಗಿದೆ. ನೋಡಿರಿ, ದೇವರ ಕುರಿತಾದ ಸರಿಯಾದ ಜ್ಞಾನವಿಲ್ಲದವರು ಮಾತ್ರ ಯಹೂದ್ಯರನ್ನು ಹಿಂಸಿಸುತ್ತಾರೆ. ಆದರೆ ಕರಾಳ ದಿನಗಳ ಕಾಲದಲ್ಲಿ ಸಭೆ ಕೂಡ ಯಹೂದ್ಯರನ್ನು ಹಿಂಸೆಪಡಿಸಿತ್ತಲ್ಲವೇ ಎಂದು ಯಾರಾದರೂ ಕೇಳಬಹುದು. ಹೌದು, ಅದು ಸತ್ಯವಾದದ್ದೇ. ಆದರೆ ಅದು ಅಜ್ಞಾನ ಕಾಲವಾಗಿತ್ತು ಮತ್ತು ಸಭೆಯು ದೇವರ ವಾಕ್ಯದಿಂದ ಬಹು ದೂರ ಹೊರಟು ಹೋಗಿತ್ತು. ಹಾಗೂ ಬಾಹ್ಯ ಧಾರ್ಮಿಕ ಚಟುವಟಿಕೆಗಳಲ್ಲಿ ಅವರು ತೊಡಗಿದ್ದರು. ನೋಡಿರಿ, ನನ್ನ ಅಭಿಪ್ರಾಯದಲ್ಲಿ ಸತ್ಯವೇದವನ್ನು ಸರಿಯಾಗಿ ಅಧ್ಯಯನ ಮಾಡಿದವರು ಯಹೂದ್ಯರನ್ನು ಹಾಗೇ ಮಾಡಲಿಕ್ಕಿಲ್ಲ. ಬನ್ನಿರಿ ಪ್ರಿಯರೇ, ಈಗ ನಾವು ನಮ್ಮ ಧ್ಯಾನದಲ್ಲಿ ಮುಂದುವರೆದು ಇಬ್ಬರು ಸ್ತ್ರೀಯರ ಶೂರ್ಯ ಕಾರ್ಯದ ಕುರಿತಾಗಿ ಧ್ಯಾನ ಮಾಡೋಣ. ನೋಡಿರಿ, ಸೈತಾನನು ಇಸ್ರಾಯೇಲರ ನಾಶಕ್ಕೆ ಪ್ರಯತ್ನಿಸುವಾಗ ದೇವರು ಮಧ್ಯ ಪ್ರವೇಶಿಸುತ್ತಾನೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 1ನೇ ಅಧ್ಯಾಯ 17ರಿಂದ 20 ವಚನಗಳನ್ನು ದಯಮಾಡಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೆ ಸೂಲಗಿತ್ತಿಯರು ದೇವರಿಗೆ ಭಯಪಡುವವರಾದದರಿಂದ ಐಗುಪ್ತರ ಅರಸನ ಮಾತಿನಂತೆ ಮಾಡದೆ ಗಂಡು ಮಕ್ಕಳನ್ನು ಉಳಿಸಿದರು. ಆಗ ಐಗುಪ್ತರ ಅರಸನು ಅವರನ್ನು ಕರೆಸಿ, ನೀವು ಅವರ ಗಂಡು ಮಕ್ಕಳನ್ನು ಉಳಿಸಿದ್ದೇನು? ಹೀಗೆ ಯಾಕೆ ಮಾಡಿದಿರಿ ಎಂದು ಕೇಳಲು, ಸೂಲಗಿತ್ತಿಯರು ಫರೋಹನಿಗೆ, ಇಬ್ರಿಯರ ಸ್ತ್ರೀಯರು ಐಗುಪ್ತ ಸ್ತ್ರೀಯರಂತಲ್ಲ, ಅವರು ಚುರುಕಾಗಿದ್ದಾರೆ. ಅವರು ಸೂಲಗಿತ್ತಿಯು ತಮ್ಮ ಹತ್ತಿರ ಬರುವುದಕ್ಕೆ ಮುಂಚೆಯೇ ಹೆರುವರು ಎಂದು ಹೇಳಿದರು. ದೇವರು ಸೂಲಗಿತ್ತಿಯರಿಗೆ ಹಿತವನ್ನು ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ಇಬ್ರಿಯ ಗಂಡು ಮಕ್ಕಳನ್ನೆಲ್ಲ ನಾಶಪಡಿಸುವ ಈ ಪ್ರಯತ್ನ ರಾಜಕೀಯ ಉದ್ದೇಶವಾಗಿದ್ದು ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಪ್ರಿಯರೇ, ಮುಂದುವರಿದು ನಾವು ವಿಮೋಚನಕಾಂಡ ಪುಸ್ತಕ 1ನೇ ಅಧ್ಯಾಯ 21 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಅವರು ದೇವರಿಗೆ ಭಯಪಟ್ಟದ್ದರಿಂದ ಆತನು ಅವರಿಗೆ ವಂಶಾಭಿವೃದ್ಧಿಯನ್ನುಂಟು ಮಾಡಿದನು, ಇದಲ್ಲದೆ ಇಸ್ರಾಯೇಲರು ಹೆಚ್ಚಿ ಬಲಗೊಂಡರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದಯಮಾಡಿ ಗಮನಿಸಿರಿ. ಈ ಸ್ತ್ರೀಯರು ದೇವರಿಗೆ ವಿಧೇಯರಾಗಬೇಕೋ ಅಥವಾ ಫರೋಹನಿಗೆ ವಿಧೇಯರಾಗಬೇಕೋ ಎಂಬುದನ್ನು ಆರಿಸಿಕೊಳ್ಳಬೇಕಾಗಿತ್ತು. ನೋಡಿರಿ, ಅವರು ದೇವರಿಗೆ ಭಯಪಡುವುದನ್ನು ಕಲಿತಿದ್ದರು. ಅವರು ದೇವರಿಗೆ ವಿಧೇಯರಾದದ್ದರಿಂದ ದೇವರು ಅವರನ್ನು ಆಶೀರ್ವದಿಸಿದನು. ಅವನು ಶಿಪ್ರ, ಪೂಗಾರಿಗೆ ಇಸ್ರಾಯೇಲರಲ್ಲಿ ಒಂದು ಹೆಸರನ್ನು ದಯಪಾಲಿಸಿದನು. ಆ ದೇಶದಲ್ಲಿ ಅವರಿಗೆ ಮರ್ಯಾದೆ ದೊರಕಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ವಿಮೋಚನಕಾಂಡ ಪುಸ್ತಕ 1ನೇ ಅಧ್ಯಾಯ 22ನೇ ವಚನವನ್ನು ಓದಿಕೊಳ್ಳೋಣ. ದಯಮಾಡಿ ಈ ವಚನವನ್ನು ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ತರುವಾಯ ಫರೋಹನು ತನ್ನ ಜನರಿಗೆಲ್ಲ ಇಬ್ರಿಯರ ಗಂಡು ಕೂಸುಗಳನ್ನೆಲ್ಲ ನೈಲ್ ನದಿಯಲ್ಲಿ ಹಾಕಬೇಕು, ಹೆಣ್ಣು ಕೂಸುಗಳನ್ನೆಲ್ಲ ಉಳಿಸಬೇಕು ಎಂದು ಆಜ್ಞೆ ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈ ಆಜ್ಞೆಯು ಸರಿಯಾಗಿ ಪಾಲಿಸಲ್ಪಡುತ್ತಿದ್ದರೆ ಇಸ್ರಾಯೇಲರ ವಂಶಾಭಿವೃದ್ಧಿ ನಿಂತೆಯೇ ಹೋಗುತ್ತಿತ್ತು. ಆದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಫರೋಹನ ಆಜ್ಞೆ ಸರಿಯಾಗಿ ಪಾಲಿಸಲ್ಪಡಲಿಲ್ಲ. ವಿಮೋಚನಕಾಂಡ ಪುಸ್ತಕದ ಮುಂದಿನ ಅಧ್ಯಾಯಗಳಲ್ಲಿ ಇದು ಸ್ಪಷ್ಟವಾಗಿ ನಮಗೆ ತಿಳಿದುಬರುತ್ತದೆ. ನೋಡಿರಿ, ಐಗುಪ್ತರ ಗುಲಾಮತನದಿಂದ ಇಸ್ರಾಯೇಲರನ್ನು
ಬಿಡಿಸುವುದಕ್ಕಾಗಿ ದೇವರು ಮೋಶೆಯನ್ನು ಎಬ್ಬಿಸಿದನು. ಹೌದು ಪ್ರಿಯರೇ, ವಿಮೋಚನಾ ಕಾಂಡವು ಬಿಡುಗಡೆಯ ಮಹಾಪುಸ್ತಕವಾಗಿದೆ. ಅದು ಚಿತ್ರಣ ರೂಪದಲ್ಲಿ ದೇವರು ನಮ್ಮನ್ನು ಹೇಗೆ ವಿಮೋಚಿಸುತ್ತಾನೆಂದು, ಪಾಪ, ಲೋಕ, ಮಾಂಸಭಾವ ಹಾಗೂ ಸೈತಾನನಿಂದ ನಮ್ಮನ್ನು ಪರಲೋಕಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಾನೆಂದು ಬಹಳ ಸ್ಪಷ್ಟವಾಗಿ ತಿಳಿಸುತ್ತದೆ. ದೇವರಿಗೆ ಮಹಿಮೆಯುಂಟಾಗಲಿ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಶಿಪ್ರಾ ಹಾಗೂ ಪೂಗಾ ಈ ಇಬ್ಬರು ಸ್ತ್ರೀಯರು ದೇವರಿಗೆ ವಿಧೇಯರಾಗಬೇಕೋ ಇಲ್ಲವೇ ಫರೋಹನಿಗೆ ವಿಧೇಯರಾಗಬೇಕೋ ಎಂಬುದನ್ನು ಆರಿಸಿಕೊಳ್ಳಬೇಕಾಗಿತ್ತು. ನೋಡಿರಿ, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಫರೋಹನಿಗೆ ಭಯಪಡದೆ ಸರ್ವಶಕ್ತನಾದ ದೇವರಿಗೆ ಭಯಪಟ್ಟು ಆತನಿಗೆ ವಿಧೇಯರಾದದ್ದರಿಂದ ದೇವರು ಅವರನ್ನು ಆಶೀರ್ವದಿಸಿದನು. ಅದರಂತೆ ಪ್ರಿಯರೇ, ನಾವು ಸಹ ನಮ್ಮ ಜೀವಿತದಲ್ಲಿ ದೇವರಿಗೂ ಆತನ ಜೀವವುಳ್ಳ ವಾಕ್ಯಗಳಿಗೂ ವಿಧೇಯರಾಗುವುದಾದರೆ ದೇವರು ತನ್ನ ಕೃಪೆಯಲ್ಲಿ ಅನುಗ್ರಹಿಸುವ ಸಕಲ ಆತ್ಮೀಕ ಆಶೀರ್ವಾದಗಳಿಗೆ ನಾವು ಪಾತ್ರರಾಗುತ್ತೇವೆ. ಹಾಗಾಗುವಂತೆ ತಂದೆಯಾದ ದೇವರು ನಮ್ಮೆಲ್ಲರಿಗೂ ತನ್ನ ಕೃಪೆಯನ್ನು ಅನುಗ್ರಹಿಸಲಿ. ಆಮೆನ್. ಪ್ರಿಯರೇ, ವಿಮೋಚನಾ ಕಾಂಡ ಪುಸ್ತಕದ ಮೊದಲನೆಯ ಅಧ್ಯಾಯವನ್ನು ಇದುವರೆಗೆ ಅಧ್ಯಯನ ಮಾಡಿದೆವು. ಆದಿಕಾಂಡ ಪುಸ್ತಕದ ಮುಂದುವರಿದ ಭಾಗವಾದ ವಿಮೋಚನಾ ಕಾಂಡ ಪುಸ್ತಕದ ಕೇಂದ್ರ ಬಿಂದು 20ನೇ ಅಧ್ಯಾಯ 2ನೇ ವಚನ. ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನು ಎಂಬ ನಿನ್ನ ದೇವರು ನಾನೇ. ಹೌದು, ನಮ್ಮ ಜೀವಿತದ ಕೇಂದ್ರ ಬಿಂದು ಇದೇ ವಚನವಾಗಿದೆ. ಪಾಪದ ದಾಸತ್ವದಲ್ಲಿ ಸಿಕ್ಕಿಕೊಂಡು ಅದರ ಸಂಬಳವಾದ ನಿತ್ಯ ಮರಣಕ್ಕೆ ಗುರಿಯಾಗಿದ್ದ ನನ್ನನ್ನು ನಿಮ್ಮನ್ನು ಪ್ರಭು ಯೇಸುವು ತನ್ನ ಪಾಪರಹಿತ ರಕ್ತದ ಕ್ರಯ ಕೊಟ್ಟು ಬಿಡಿಸಿದ್ದಾನೆ. ನಮ್ಮ ಬಿಡುಗಡೆಯನ್ನು ನೀಡಿರುವ ಆತನೇ ನಮಗೆ ದೇವರಾಗಿದ್ದಾನೆ. ಆತನಿಗೆ ಸರ್ವಸ್ತುತಿ ಸ್ತೋತ್ರ ಉಂಟಾಗಲಿ. ಆತನ ಕೃಪೆಯು ಸದಾ ನಿಮ್ಮೆಲ್ಲರೊಂದಿಗೆ ಇರಲಿ.